ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಅನಿರೀಕ್ಷಿತವೂ ಅಲ್ಲ, ಅಚ್ಚರಿಯೂ ಅಲ್ಲ, ಸಖೇದ ಆಶ್ಚರ್ಯವಂತೂ ಅಲ್ಲವೇ ಅಲ್ಲ. ವಾಪಸ್ ದರ್ಶನ್ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ನಿಮಗೆ ಗೊತ್ತು, ನಾನು ಇಲ್ಲಿಯವರೆಗೂ ಸಿನಿಮಾ ನಟರುಗಳ ಬಗ್ಗೆ ಮಾತನಾಡಿದ್ದು ತೀರಾ ಅಪರೂಪ. ನಾವು ರಾಷ್ಟ್ರದ ವಿಚಾರಗಳನ್ನು, ಧರ್ಮದ ವಿಚಾರಗಳನ್ನು, ರಾಷ್ಟ್ರ ಹಿತಾಸಕ್ತಿಯ ವಿಚಾರಗಳನ್ನು, ಅಂತಾರಾಷ್ಟ್ರೀಯ ವಿಚಾರಗಳನ್ನು ಮಾತಾಡ್ತೇವೆ ವಿನಃ ಸಿನಿಮಾ ನಟರ ಅಪಸವ್ಯಗಳನ್ನು ಮಾತನಾಡಿ ನಮ್ಮ ವೇದಿಕೆಯ ಘನತೆಯನ್ನು ಹಾಳು ಮಾಡಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಹೀಗಾಗಿ ದರ್ಶನ್ನ ಪ್ರಕರಣ ಅಷ್ಟೆಲ್ಲ ವಿವಾದಕ್ಕೀಡಾಗಿದ್ದರೂ ಕೂಡ ಮತ್ತು ಅದರ ಕುರಿತಾಗಿ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ನಿರಂತರವಾಗಿ ಎಲ್ಲ ಸಾಮಾಜಿಕ ಜಾಲತಾಣದವರು ಮಾತನಾಡಿದಾಗಲೂ ಕೂಡ ನಾವು ಅದನ್ನು ಎಲ್ಲಿಯೂ ಪ್ರಸ್ತಾಪ ಮಾಡಲಿಲ್ಲ. ನಮ್ಮ ವೀಕ್ಷಕರ ನಿರೀಕ್ಷೆ ಅದಾಗಿರೋದಿಲ್ಲ. ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಅದನ್ನು ಮೀರಿದಂಥ ವಿಚಾರವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರೆ ವಿನಃ ಒಬ್ಬ ಸಿನಿಮಾ ನಟ ಮಾಡಿರುವಂಥ ಅಪಸವ್ಯದ ಕುರಿತಾಗಿ ಚರ್ಚೆ ಮಾಡಿ ತಮ್ಮ ಸಮಯವನ್ನು ವ್ಯರ್ಥಗೊಳಿಸಿಕೊಳ್ಳೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಮಾತಾಡಲಿಲ್ಲ. ಆದರೆ ಈಗ ಮಾತನಾಡಬೇಕಾಗಿದೆ. ಕಾರಣ ಇಷ್ಟೇ: ಭಾರತ ದೇಶದ ಸಂಸ್ಕೃತಿ, ಭಾರತ ದೇಶದ ಪರಂಪರೆ, ಭಾರತೀಯನ ಚಾರಿತ್ರ್ಯ, ವ್ಯಕ್ತಿತ್ವ ಇದೆಲ್ಲವನ್ನು ಗಮನ ಹರಿಸಿದಾಗ ದರ್ಶನ್ ಅವರು ಜೈಲಿಗೆ ಹೋಗೋದು ಎಷ್ಟರ ಮಟ್ಟಿಗೆ ಯೋಗ್ಯ ಅಂತ ನೀವು ಆಲೋಚನೆ ಮಾಡಬೇಕಾದಂಥ ಸಂದರ್ಭ. ದರ್ಶನ್ ಅವರ ಗ್ರಾಫನ್ನು ನೋಡ್ತಾ ಬನ್ನಿ. ದರ್ಶನ್ ಅವರು ಸಿನಿಮಾ ಮಾಡುವ ಮೂಲಕ ಹೆಸರುವಾಸಿಯಾಗಿದ್ದಕ್ಕಿಂತ, ಜನಪ್ರಿಯರಾಗಿದ್ದಕ್ಕಿಂತ, ವಿಮರ್ಶೆಗೆ ಒಳಗಾಗಿದ್ದಕ್ಕಿಂತ ಹೆಚ್ಚಾಗಿ ಅವರು ಹೆಚ್ಚು ಸುದ್ದಿಯಲ್ಲಿರೋದು ಅವರು ಮಾಡಿರುವಂಥ ಖಾಸಗಿ ಜೀವನದಲ್ಲಿ ಮಾಡಿರುವಂಥ ಅಪಸವ್ಯಗಳ ಕುರಿತಾಗಿ ಅವರು ಹೆಚ್ಚು ಸುದ್ದಿಗೊಳಗಾಗಿತ್ತು. ಒಂದು, ಪತ್ರಕರ್ತರಿಗೆ ಯಾವುದ್ರಿ ಮೀಡಿಯಾ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡೋದು. ಮತ್ತೊಂದು, ಕಂಡ ಕಡೆ ಹೆಂಡತಿಗೆ ಹೊಡೆದಿರೋದು, ಇನ್ನೆಲ್ಲಿಯೋ ಕುಡಿದು ಗಲಾಟೆ ಮಾಡಿರೋದು, ಇನ್ನೆಲ್ಲಿಯೋ ಸರ್ವರ್ ಮೇಲೆ ಅಟ್ಯಾಕ್ ಮಾಡಿರೋದು, ಮತ್ತೆಲ್ಲಿಯೋ ಹೋಗಿ ಕಾರ್ ಆಕ್ಸಿಡೆಂಟ್ ಮಾಡ್ಕೊಂಡಿರೋದು. ಅವರ ಎಲ್ಲ ಪ್ರಕರಣಗಳನ್ನು ನೋಡಿ ಎಲ್ಲಿಯೂ ಕೂಡ ನೀವು ಅವರನ್ನು ಒಬ್ಬ ಅಮಾಯಕ, ಮುಗ್ಧ, ಸಮಾಜ ಆತನ ಮೇಲೆ ಇನ್ನಿಲ್ಲದ ಹಾಗೆ ದಬಾವಣೆ ಮಾಡಿ ಆತನಿಂದ ತಪ್ಪು ಕೆಲಸ ಮಾಡಿಸ್ತಾ ಇದೆ ಅಂತ ನಿಮಗೆಲ್ಲೂ ಅನಿಸೋದೇ ಇಲ್ಲ. ನೇರವಾಗಿ ಈತ ಆರೋಪಿ ನಂಬರ್ 1 ರೀತಿಯಲ್ಲಿ ಕಾಣಿಸ್ತಾರೆ. ಇವರ ಜೊತೆಯಲ್ಲಿರುವಂಥ ಹಿಂಬಾಲಕರು ಇವರ ದಾಸಾನುದಾಸರಾಗಿ ಇವರು ಮಾಡುವಂಥ ಪಾಪ ಕೃತ್ಯಗಳಲ್ಲಿ ಭಾಗೀದಾರರಾಗ್ತಾರೆ. ಹಾಗೆ ಯಾರ್ಯಾರು ಜೊತೆಗಿರ್ತಾರೋ ಅವರೆಲ್ಲ ಇವತ್ತು ಜೈಲು ಪಾಲಾಗಿದ್ದಾರೆ. ಸ್ವತಃ ಅವರ ಪ್ರಿಯತಮೆಯನ್ನು ಸೇರಿಸಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಪ್ರಿಯತಮೆ ಅಂತ ನೇರವಾಗಿ ಹೇಳ್ತಾ ಇದ್ದಾನೆ ಪವಿತ್ರ ಗೌಡಿಗೆ. ಅದರಲ್ಲಿ ಏನು ಅನುಮಾನ ಮಾಡಬೇಕಾಗಿಲ್ಲ, ಅಥವಾ ಅದು ಯಾವುದೋ ಹೌದಾ ಅಂತ ಹುಬ್ಬೇರಿಸುವಂಥ ವಿಚಾರವೂ ಕೂಡ ಅಲ್ಲ. ನನಗೆ ಬಹಳ ಅಚ್ಚರಿಯಾಗಿದ್ದೇನು ಅಂದರೆ, ಹಿಂದಿನ ದಿವಸ ಶೆಡ್ಡಿನಲ್ಲಿ ರೇಣುಕಾಸ್ವಾಮಿಯನ್ನು ಮರ್ಡರ್ ಮಾಡಿ ಒಬ್ಬ ವ್ಯಕ್ತಿ ಮಾರನೇ ದಿವಸ ಮನೆಯಲ್ಲಿ ಗೃಹ ಪ್ರವೇಶದ ಹೋಮದಲ್ಲಿ ಕೂತ್ಕೋತಾನೆ ಅಂದರೆ ಆತನ ಮನಸ್ಸಿನಲ್ಲಿ ಯಾವ ರೀತಿಯ ಪಾಪಕೃತ್ಯದ ಕುರಿತಾಗಿ ಯಾವುದೇ ರೀತಿಯಾದಂಥ ಅಪರಾಧಿ ಪ್ರಜ್ಞೆಯೂ ಇಲ್ಲ, ಅದರ ಕುರಿತಾಗಿ ಯಾವುದೇ ರೀತಿಯಾದಂಥ ತಳಮಳವೂ ಇಲ್ಲ. ಹಾಗೆ ಒಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯವಾ ಅಂತ ನಾನು ನಿಜಕ್ಕೂ ಅಚ್ಚರಿ ಪಡ್ತೇನೆ. ನೀವು ಯಾವುದೇ ಒಬ್ಬ ಕೊಲೆಗಾರನನ್ನು ನೋಡಿ, ಆತ ಒಂದು ಅತಿಯಾಗಿ ಕುಡಿದಿರ್ತಾನೆ, ಇಲ್ಲ ಮಾನಸಿಕ ಅಸ್ವಸ್ಥನಾಗಿರ್ತಾನೆ, ಅರೆಹುಚ್ಚನಾಗಿರ್ತಾನೆ, ಎಕ್ಸೆಂಟ್ರಿಕ್ ಆಗಿರ್ತಾನೆ, ಏನೂ ಇರಲಾರ್ದಂಥ ಅತ್ಯಂತ ಜನಪ್ರಿಯನಾದಂಥ ಒಬ್ಬ ನಟ ಕೇವಲ ಮತ್ತು ಕೇವಲ ತನ್ನ ಗೆಳತಿಗೆ ಅವಮಾನಕರ ಸಂದೇಶ ಕಳಿಸಿದ್ದಾನೆ ಅನ್ನುವಂಥ ಕಾರಣ ಇಟ್ಕೊಂಡು ಒಂದಷ್ಟು ಜನ ಗ್ಯಾಂಗ್ ಕಟ್ಟಿಕೊಂಡು ಬಂದು ಒಬ್ಬ ವ್ಯಕ್ತಿಯ ಕೊಲೆಯನ್ನೇ ಮಾಡ್ತಾನೆ ಅಂತಂದರೆ, ಮತ್ತು ಅದೆಲ್ಲವನ್ನೂ ಈತನ ಹಿಂಬಾಲಕರು ಚಿತ್ರೀಕರಣ ಮಾಡ್ತಾರೆ ಅಂದರೆ, ಇಂಥದ್ದೊಂದು ಪ್ರಕರಣವನ್ನು ಭಾರತ ದೇಶದಲ್ಲಿ ಭಾರತೀಯ, ಅದು ಒಬ್ಬ ಕನ್ನಡಿಗ ಹೀಗೆಲ್ಲ ಮಾಡ್ತಾನೆ ಅಂತ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ಮಾತು. ಇದು ಕೇವಲ ಒಂದು ಕೊಲೆ ಅಲ್ಲ, ಅಥವಾ ಇದೊಂದು ಆಕ್ಸಿಡೆಂಟ್ ಅಂತ ನಾವು ಒಪ್ಪಲಿಕ್ಕಾಗೋದಿಲ್ಲ. ಇದು ಒಂದು ಮೋಡಸ್ ಆಪರಂಡಿ ರೀತಿಯಲ್ಲಿ ನಡೆದಂಥ ಘಟನೆ. ಮೊದಲು ಆತನನ್ನು ಕರ್ಕೊಂಬಂದಾದಮೇಲೆ ಸುಳ್ಳು ಹೇಳೋದು, ತೊಗೊಂಡೋಗಿ ಶೆಡ್ನಲ್ಲಿ ಹಾಕೋದು, ಅಲ್ಲಿ ಉಪವಾಸ ಕೆಡೋದು, ಹೊಡೆಯೋದು, ಬಡಿಯೋದು, ಒಬ್ಬೊಬ್ಬರಾಗಿ ಬರೋದು, ಅಟ್ಯಾಕ್ ಮಾಡೋದು. ನೋಡಿ, ಈಗ ನೀವು ಯಾವುದೇ ಹಳೆಯ ರೌಡಿಯ ಒಂದು ಕೊಲೆಯ ಪ್ರಕರಣವನ್ನು ಗಮನಿಸಿ. ಕೊಲೆಗಾರ ಬಹಳಷ್ಟು ತಯಾರಿಯನ್ನು ಮಾಡಿಕೊಂಡಿರ್ತಾನೆ, ಒಪ್ಪಲೇಬೇಕಾದ ಮಾತು. ಕೊಲೆ ಆಗುವ ವ್ಯಕ್ತಿಗೆ ತನ್ನ ಕೊಲೆ ಆಗತ್ತೆ ಅನ್ನುವಂಥ ಕಲ್ಪನೆ ಇರೋದಿಲ್ಲ, ಎರಡನೇ ಮಾತು.
ಕೊಲೆಗಾರ ಮಿಂಚಿನ ರೀತಿಯಲ್ಲಿ ಬಂದು ಕೊಲೆ ಮಾಡಿ ಹೋಗ್ಬಿಡ್ತಾನೆ. ಆತನನ್ನು ಹಿಂಸಿಸಿ ಭೀಭತ್ಸಕರ ರೀತಿಯಲ್ಲಿ ಕೊಲೆ ಮಾಡುವಂಥ ಘಟನೆಗಳು ನಿಮ್ಗೆ ಸಿಗೋದು ತೀರಾ ಅಂದ್ರೆ ಮತ್ತೆ ತೀರಾ ಅಪರೂಪ. ಒಬ್ಬ ವ್ಯಕ್ತಿಯನ್ನು ದಿನಗಟ್ಟಲೆ ಇಟ್ಕೊಂಡು ಆತನನ್ನು ಕೊಚ್ಚಿ ಹೊಡೆದು ಬಡದು ಬೂಟ್ಗಾಲೆ ಒದ್ದು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಹಾಗೆಲ್ಲ ಯಾರಾದರೂ ಕೊಲೆ ಮಾಡಲಿಕ್ಕೆ ಸಾಧ್ಯನಾ? ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಇಂಥ ನೂರಾರು ಘಟನೆಗಳು ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಂತಾರೆ, ಪ್ರೈಮಾ ಫಸ್ಸಿನಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗುವಂಥ ಕೊಲೆ ಪ್ರಕರಣ. ಇದ್ರ ಕುರಿತು ನೀವು ಹೆಚ್ಚು ವಿಚಾರಣೆಯನ್ನು ನಡೆಸೋದು, ವರ್ಷಗಟ್ಟಲೆ ಪ್ರಕರಣ ನಡೀತದೆ ಅನ್ನೋದು, ಆ ರೀತಿ ಏನು ಮಾಡಬೇಕಾದಂಥ ಅಗತ್ಯವೇ ಇಲ್ಲ. ಬಹಳಷ್ಟು ಕೊಲೆಯಲ್ಲಿ ಏನಾಗುತ್ತೆ ಅಂದರೆ, ಕೊಲೆ ಮಾಡುವ ಕೊಲೆಗಾರ ತಾನು ಒಂದೇ ಒಂದು ಸುಳಿವನ್ನು ಬಿಡಲಾರದೆ ಇಡೀ ಸಮಾಜಕ್ಕೆ ಗೊತ್ತಾಗಲಾರದ ಹಾಗೆ ಸಂಪೂರ್ಣ ಪೂರ್ವ ತಯಾರಿಯನ್ನು ಮಾಡ್ಕೊಂಡೋಗಿ ಟಕ್ಕಂತ ಕೊಲೆ ಮಾಡಿ ಅಲ್ಲಿಂದ ನಿರ್ಗಮಿಸಿಬಿಡ್ತಾರೆ. ಅದನ್ನು ಪೊಲೀಸರು ಬೆನ್ನು ಹತ್ತಿಕೊಂಡು ಹೋಗಿ ಆ ಕೊಲೆಯನ್ನು ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಪೊಲೀಸರ ಕೆಲಸ ಸಾಕ್ಷ್ಯಗಳನ್ನು ಹುಡುಕಬೇಕಾದಂಥ ಅನಿವಾರ್ಯತೆ ಇರುತ್ತೆ ಬೇರೆ ಕೊಲೆ ಪ್ರಕರಣದಲ್ಲಿ. ಈ ಕೇಸಲ್ಲಿ ಹಾಗಲ್ಲ. ಈ ಕೇಸಲ್ಲಿ ಕೊಲೆ ಮಾಡಿದಂಥ ಕೊಲೆಗಾರ ಮತ್ತು ಆತನ ಹಿಂಬಾಲಕರು ಹೆಜ್ಜೆ ಹೆಜ್ಜೆಯಲ್ಲಿಯೂ ಸುಳಿವನ್ನು ಕೊಟ್ಟಿದ್ದಾರೆ, ಹೆಜ್ಜೆ ಹೆಜ್ಜೆಯಲ್ಲಿ ಸಾಕ್ಷ್ಯಗಳನ್ನು ಅವರೇ ನಿರ್ಮಿಸಿದ್ದಾರೆ ಮತ್ತು ಅವರು ಸಾಕ್ಷ್ಯವನ್ನು ನಾಶಪಡಿಸಿದ್ದೇವೆ ಅಂತ ಸಾಕ್ಷ್ಯಗಳೆಲ್ಲ ಹಾಗೆಯೇ ಉಳ್ಕೊಂಡಿದ್ದಾವೆ. ಜೊತೆಗೆ ಇದಕ್ಕೆಲ್ಲ ಕಾಲ್ ರೆಕಾರ್ಡ್ಗಳಿದ್ದಾವೆ, ಜೊತೆಗೆ ಇದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಂಥ ಈತನ ದಾಸರಿದ್ದಾರೆ. ಇಂಥದ್ದೊಂದು ಪ್ರಕರಣಕ್ಕೆ ಇದ್ದಕ್ಕಿದ್ದ ಹಾಗೆ ಜಾಮೀನು ಸಿಕ್ಬಿಟ್ರೆ ಏನನ್ಸತ್ತೆ ನಿಮಗೆ? ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ರಾಜಕಾರಣಿಗಳನ್ನು ನಂಬೋದಿಲ್ಲ. ಈ ದೇಶದ ಕಾನೂನು ವ್ಯವಸ್ಥೆಯನ್ನು ಬಿಟ್ಟು ಬೇರೆ ಯಾವುದೇ ಅಧಿಕಾರಿ ವರ್ಗವನ್ನು ನಂಬೋದಿಲ್ಲ. ನಾವು ಬಡವನಿಂದ ಹಿಡಿದು ಬಲ್ಲಿದನವರೆಗೆ, ಅಜ್ಞಾನಿಯಿಂದ ಹಿಡಿದು ಸುಜ್ಞಾನಿಯವರೆಗೆ ನಂಬೋದು ಈ ದೇಶದ ಕಾನೂನು ವ್ಯವಸ್ಥೆಯನ್ನು. ಕಾನೂನು ವ್ಯಾಪಾರ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಬುಕ್ಕಿಂಗ್ ಮಾಡಬಹುದು ಅಂತಾರೆ, ಫಿಕ್ಸರ್ಸು ಅಂತಾರೆ, ದುಡ್ಡಿದ್ದವರಿಗೆ ಮಾತ್ರ ಕಾನೂನು ಅಂತಾರೆ, ಕಾನೂನನ್ನು ಖರೀದಿ ಮಾಡಬಹುದು ಅಂತಾರೆ. ಎಲ್ಲವನ್ನೂ ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೀವಿ ಕಾನೂನು ಏನ್ರಿ ಈ ರೀತಿ ಆಯಿತು, ಈ ರೀತಿ ಜಜ್ಮೆಂಟ್ ಬಂದಿದೆ, ಈ ರೀತಿ ಜಜ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯನಾ ಅಂತೆಲ್ಲ ಮಾತಾಡ್ತೀವಿ. ಅದೆಲ್ಲವನ್ನೂ ಮೀರಿ ನಮಗೆ ಸಮಸ್ಯೆ ಆದಾಗ ನಾವು ಮತ್ತೆ ಅಗೇನ್ ಕೋರ್ಟಿಗೆ ಹೋಗ್ತೀವಿ. ಹೌದಲ್ವ ಹೇಳಿ? ಯಾಕೆಂದರೆ ಇದೆಲ್ಲವೂ ಆದಮೇಲೆ ಕಿಂಚಿತ್ತಾದರೂ ಕಾನೂನು ಅನ್ನೋದು ಉಳಿದಿದೆಯಾ ಅನ್ನುವಂಥ ನಂಬಿಕೆ ನಮ್ಮೊಳಗಿದೆ. 99% ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿರ್ಬೋದು, ಅವ್ಯವಸ್ಥೆ ಆಗಿರ್ತಿರ್ಬಹುದು, ಬುಕ್ ಆಗ್ತಾ ಇರ್ಬೋದು, ಲಾಯರ್ಗಳೇ ಫಿಕ್ಸ್ ಮಾಡಬಹುದು, ಏನೆಲ್ಲ ಆಗಿರ್ಬೋದು. ಆದರೂ ಕೂಡ ಸಾಂದರ್ಭಿಕವಾಗಿ ಈ ದೇಶದಲ್ಲಿ ಎಂಥವನಿಗೆ ಆದರೂ ನ್ಯಾಯ ಸಿಗತ್ತೆ ಅನ್ನುವಂಥ ಒಂದು ಸಣ್ಣದಾದಂಥ ವಿಶ್ವಾಸ, ನಂಬಿಕೆ ಇವತ್ತಿಗೂ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿದೆ. ಹೇಗೆ ನಮ್ಮ ಸೈನ್ಯವನ್ನು ಅಪರಿಮಿತವಾಗಿ ನಂಬ್ತೇವೋ ಅದೇ ರೀತಿ ಅಪರಿಮಿತವಾಗಿ ಅಲ್ಲದೆ ಹೋದರೂ ಕಿಂಚಿತ್ತಾದರೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇದೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸುಗಳು ಬಿದ್ದು ಹೋಗ್ತವೆ, ಅಥವಾ ತಾಂತ್ರಿಕವಾಗಿ ಕೇಸುಗಳು ಬಿದ್ದು ಹೋಗ್ತವೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರ್ಗ್ಯುಮೆಂಟ್ ಸರಿಯಾಗದೆ ಬೆಳೆದು ಹೋಗ್ತವೆ, ತನಿಖೆಯ ಹಂತದಲ್ಲಿ ಸರಿಯಾಗಿ ಮಾಡದೇ ಇರೋದ್ರಿಂದ ಕೇಸ್ ಬಿದ್ದು ಹೋಗ್ತವೆ. ಆದರೆ ರೇಣುಕಾಸ್ವಾಮಿ ಕೊಲೆಯ ಸಂದರ್ಭದಲ್ಲಿ ಇದ್ಯಾವುದೂ ಆಗಲಾರದೆ ಕರ್ನಾಟಕ ಸರ್ಕಾರ ಪ್ರತಿ ಕ್ಷಣ ಪ್ರತಿ ನಿಮಿಷ ಈ ಕೇಸಿನ ಕುರಿತು ಬಹಳ ಗಂಭೀರವಾಗಿ ಈ ತನಿಖೆಯನ್ನು ಮಾಡಿ ಯಾರದೇ ಮುಲಾಜು ರಿಷವತ್ತುಗಳಿಗೆ ಒಳಗಾಗಲಾರದೆ 100ಕ್ಕೆ 100ರಷ್ಟು ತನಿಖೆಯನ್ನು ಸ್ಪಷ್ಟವಾಗಿ ಮಾಡಿದೆ. ಕಾರಣ ಕೊಟ್ಟದ್ದೇನು ಬೇಲ್ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಿ. ಆರೋಪಿಗೆ ಯಾವ ಕಾರಣಕ್ಕೆ ನಿಮ್ಮನ್ನು ಬಂಧಿಸಲಾಗಿದೆ ಅಂತ ಹೇಳಿಲ್ಲ ಅನ್ನುವಂಥ ತಾಂತ್ರಿಕ ಕಾರಣವನ್ನು ಕೊಟ್ಟು ಜಾಮೀನಿಗೆ ಆರ್ಗ್ಯುಮೆಂಟ್ ಮಾಡಲಾಗತ್ತೆ. ಜಡ್ಜಿ 7 ಜನರನ್ನು ಬಿಡುಗಡೆ ಮಾಡ್ತಾರೆ. ಮಜಾ ನೋಡಿ ಹೇಗಿದೆ. ಎಲ್ಲರಿಗೂ ಒಂದೇ ಕಾರಣಕ್ಕೋಸ್ಕರ ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡಿರೋದು. ಕಾರಣ ಕೊಟ್ಟದ್ದೇನು? ದರ್ಶನ್ ಕೇಸಲ್ಲಿ ದರ್ಶನ್ಗೆ ಸೊಂಟ ನೋವಿದೆ, ಈತನ ಸೊಂಟದ ಆಪರೇಷನ್ ಮಾಡದೆ ಹೋದರೆ ಸತ್ತೋಗ್ಬಿಡ್ತಾನೆ, ತಕ್ಷಣದಲ್ಲಿ ಆಪರೇಷನ್ ಆಗಬೇಕು, ಆಪರೇಷನ್ ಆಗದೆ ಹೋದರೆ ಆತ ನಡಿಲಿಕ್ಕೆ ಬರೋದಿಲ್ಲ. ಹೀಗೆಲ್ಲ ಬಣ್ಣ ಕಟ್ಟಲಾಗತ್ತೆ, ಕಥೆ ಕಟ್ಟಲಾಗತ್ತೆ, ಮೆಡಿಕಲ್ ಸರ್ಟಿಫಿಕೇಟ್ ಕೊಡಲಾಗತ್ತೆ, ಜಾಮೀನಿಗೆ ಅರ್ಜಿ ಹಾಕಲಾಗತ್ತೆ. ದರ್ಶನ್ ಒಬ್ಬ ನಟ ಕುಂಟ್ಕೊಂಬರೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಬೇರೆ ಆರೋಪಿಗಳು, ಅಪರಾಧಿಗಳೇ ಕೋರ್ಟಿನಲ್ಲಿ ಅನಾರೋಗ್ಯದಿಂದ ಪೀಡಿತರಾಗುವ ಹಾಗೆ ನಟಿಸುವಾಗ ವೃತ್ತಿಯೇ ನಟನೆಯಲ್ಲಿರುವಂಥ ದರ್ಶನ್ನು ಕುಂಟ್ಕೊಂಡು ನಡೆಯೋದು ಯಾವ ದೊಡ್ಡ ವಿಷಯ ರೀ? ಆತನ ವಿಡಿಯೋಗಳೆಲ್ಲವನ್ನು ನೋಡಿ. ಥೈಲ್ಯಾಂಡ್ನಲ್ಲಿ ಡ್ಯಾನ್ಸ್ ಮಾಡುವಾಗ ಆತನಿಗೆ ಸೊಂಟ ನೋವಿರೋದಿಲ್ಲ, ಕಾಲು ನೋವಿರೋದಿಲ್ಲ. ಹೆಂಡತಿಯ ಬರ್ತ್ಡೇ ಪಾರ್ಟಿ ಮಾಡುವಾಗ ಆತನಿಗೆ ತೊಂದರೆ ಇರೋದಿಲ್ಲ. ಆತನ ಬರ್ತ್ಡೇ ಸೆಲೆಬ್ರೇಟ್ ಮಾಡುವಾಗ ಯಾವುದೇ ಆರೋಗ್ಯ ಸಮಸ್ಯೆ ಇರೋದಿಲ್ಲ.
ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡು ಡ್ಯಾನ್ಸ್ ಮಾಡುವಾಗ ಆತನಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇರೋದಿಲ್ಲ. ಆದರೆ ಕೋರ್ಟಿನಲ್ಲಿ ನೀನು ಜೈಲಿಗೆ ಹೋಗು ಅಂದಾಗ ಈತನಿಗೆ ಇನ್ನಿಲ್ಲದ ಸಮಸ್ಯೆ ಉಂಟಾಗತ್ತೆ. ಅದಕ್ಕಾಗಿ ಒಂದಷ್ಟು ದಾಖಲೆಗಳು ನಿರ್ಮಾಣ ಆಗ್ತವೆ. ಆ ದಾಖಲೆಗಳನ್ನು ನೋಡಿದಂಥ ಕೋರ್ಟು ಈತನಿಗೆ ಜಾಮೀನಿಗೆ ಒಪ್ಪಿಗೆ ಕೊಡು. ಎಂಥ ವಿಚಿತ್ರವಾದ ಸನ್ನಿವೇಶ ನೋಡಿ. ಯಾವ ಹೈಕೋರ್ಟ್ನ ಜಾಮೀನು ಕೊಟ್ಟದ್ದನ್ನು ತಕ್ಷಣದಲ್ಲಿ ತಡೆಯಾಜ್ಞೆ ತರಬೇಕಾಗಿತ್ತೋ ಅದನ್ನು ತಡೆಯುವಲ್ಲಿ ಕರ್ನಾಟಕ ಸರ್ಕಾರ ವಿಫಲ ಆಗುತ್ತೆ. ಅದಾದ ಮೇಲೆ ಪ್ರಕರಣವನ್ನು ಸುಪ್ರೀಂ ಕೋರ್ಟಿಗೆ ತೊಗೊಂಡು ಹೋಗಲಾಗುತ್ತೆ. ಮಜಾ ನೋಡಿ ಹೇಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾರ ಬೆಂಚಿಗೆ ಬಂದಿದೆ ಕೇಸು ಅಂತ ಕೇಳ್ಬೇಕು ನೀವು. ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು. ಈ ಜಡ್ಜು ಬೇರೆ ಯಾರೂ ಅಲ್ಲ, ಆನರಬಲ್ ಜಸ್ಟಿಸ್ JB ಪಾರ್ದಿವಾಲಾ. ಪಾರ್ದಿವಾಲಾ ಯಾರು ಅಂತ ಒಂದು 2-3 ಘಟನೆಗಳನ್ನು ಹೇಳಿಬಿಡ್ತೀನಿ. ಆವಾಗ ನಿಮಗೆ ಈತನ ಕಠೋರತೆ, ಈತನ ನಿರ್ಧಾರಗಳು ನಿಮ್ಗೆ ಅರ್ಥ ಆಗ್ತವೆ. ದಿಲ್ಲಿಯಲ್ಲಿ ನಾಯಿಗಳು ಶ್ರೀಸಾಮಾನ್ಯನಿಗೆ ಇನ್ನಿಲ್ಲದ ಹಾಗೆ ತೊಂದರೆ ಕೊಡ್ತಾ ಇದ್ದಾವೆ ಅಂತ ಒಂದು ಕೇಸ್ ಬಂತು ನಿನ್ನೆಲ್ಲ ಮೊನ್ನೆ. ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರೋದೇನು, ಬೀದಿ ನಾಯಿಗಳಿಗೆ ಹೇಗೆ ಕಡಿವಾಣ ಹಾಕಬೇಕು ಅಂತ. ಜಸ್ಟಿಸ್ JB ಪಾರ್ದಿವಾಲಾ ಅವರ ಪೀಠಕ್ಕೆ ಪ್ರಕರಣ ಬರುತ್ತೆ. JB ಪಾರ್ದಿವಾಲಾ ಹೇಳ್ತಾರೆ, ಎಷ್ಟು ಸಹಸ್ರ ನಾಯಿಗಳಿರಬಹುದು ದಿಲ್ಲಿಯಲ್ಲಿ, ಅದನ್ನೆಲ್ಲ ಹಿಡ್ಕೊಂಡು ಹೋಗಿ ಒಳಗಡೆ ಹಾಕಿ ಶ್ರೀಸಾಮಾನ್ಯನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅದಕ್ಕಾಗಿ ದೊಡ್ಡ ಮಟ್ಟದ ದುಡ್ಡು ಖರ್ಚಾಗತ್ತೆ, ಪರವಾಗಿಲ್ಲ. ಸರ್ಕಾರ ಮೊದಲು ಶ್ರೀಸಾಮಾನ್ಯನಿಗೆ ತೊಂದರೆಯಾಗಲಾರದ ಹಾಗೆ ಆ ನಾಯಿಗೆ ಕಡಿವಾಣ ಹಾಕಿ, ಬೀದಿ ನಾಯಿಗಳಿಗೆ ಅಂತ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಂಥ ವ್ಯಕ್ತಿ. ಇಷ್ಟಕ್ಕೆ ಮುಗಿಯೋದಿಲ್ಲ ಇವ್ರ ಪ್ರಕರಣ. ಇವ್ರ ಬಗ್ಗೆ ಇನ್ನೊಂದೆರಡು ಕೇಸ್ ಹೇಳ್ಬಿಡ್ತೀನಿ, ಅವಾಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. RN ರವಿ ಪ್ರಕರಣ ಬರ್ತದೆ. ತಮಿಳುನಾಡಿನ ರಾಜ್ಯಪಾಲ RN ರವಿ. ಆ ಪ್ರಕರಣ ಬಂದ ಸಂದರ್ಭದಲ್ಲಿ ಕೇಸುಗಳನ್ನು ಬಂದಂಥ ಇದು ಅಲ್ಲಿಯ ವಿಧಾನ ಮಂಡಲದಲ್ಲಿ ಅಂಗೀಕರಿಸಿದಂಥ ವಿಧೇಯಕಗಳನ್ನು ಈತ ಪಾಸ್ ಮಾಡಿಕೊಡ್ತಾ ಇಲ್ಲ ಅಂತ ತಮಿಳುನಾಡು ಸರ್ಕಾರ ಕೇಸ್ ಹಾಕತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಹಾಕಿದಾಗ ಇದೇ JB ಪಾರ್ದಿವಾಲಾ ಹೇಳ್ತಾರೆ, ರಾಜ್ಯಪಾಲರಾಗಲಿ ರಾಷ್ಟ್ರಪತಿಯಾಗಲಿ ತಮ್ಮ ಬಳಿ ಬಂದಿರುವ ಫೈಲನ್ನು 3 ತಿಂಗಳಲ್ಲಿ ವಿಲೇವಾರಿ ಮಾಡಬೇಕು. ವಿಲೇವಾರಿ ಮಾಡದೆ ಹೋದರೆ ಅದು ಕಾಯ್ದೆಯಾಗಿ ತಂತಾನೇ ಪರಿವರ್ತಿತಗೊಂಡ್ಬಿಡುತ್ತೆ. ಇವ್ರು ಬೇಕಾದ್ರೆ ತಮ್ಮ ಟೇಬಲ್ ಮೇಲೆ ಹಾಗೆ ಇಟ್ಕೊಂಡಿರಲಿ ಫೈಲು. ಆ ಫೈಲ್ ಇವ್ರು ಸಹಿಯೇ ಬೇಡ, ವಿಧಾನಮಂಡಲದಲ್ಲಿ ಪಾಸ್ ಆಗಿದೆ, ಜನಪ್ರತಿನಿಧಿಗಳು ಒಪ್ಪಿದ್ದಾರೆ, ಇವ್ರು ಸಹಿ ಹಾಕದೇ ಇದ್ದರೂ ಅದು ಕಾಯ್ದೆಯಾಗಿ ಪರಿವರ್ತಿತ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಮಜಾ ನೋಡಿ. ಯಾವ ಜಡ್ಜ್ಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮತ್ತು ಅದಕ್ಕೆ ಸಹಿ ಹಾಕುವಂಥ ಕೆಲಸ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ ರಾಷ್ಟ್ರಪತಿ ಇರ್ತಾರೆ. ಪ್ರಮಾಣ ವಚನ ಬೋಧಿಸೋದು ಅವರೇ ಬೋಧಿಸ್ತಾರೆ. ರಾಜ್ಯದಲ್ಲಿ ರಾಜ್ಯಪಾಲರು, ಸೆಂಟ್ರಲಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ರಾಷ್ಟ್ರಪತಿಗಳು. ಅಂಥ ರಾಷ್ಟ್ರಪತಿಗಳಿಗೆ ಈತ 3 ತಿಂಗಳ ಗಡುವನ್ನು ವಿಧಿಸಿದಂಥ ಜಡ್ಜ್ ಮಹೋದಯ್ ಅವರ ಬೆಂಚಿಗೆ ಈ ದರ್ಶನ್ ಕೇಸ್ ಬರುತ್ತೆ. ದರ್ಶನ್ ಮತ್ತು 7 ಜನ ಇವರು ಚಂಡಾಳ ಚೌಕಳಿ ಏನಿದೆಯಲ್ಲ, ಇವರು 7 ಜನರದ್ದು ಅಲ್ಲೇ ಬರ್ತದೆ. ಬಂದ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ಕೇಳುವಾಗಲೇ ಸ್ವತಃ ಹೇಳ್ತಾರೆ ಜಡ್ಜು. ಏನಂತ ಹೇಳ್ತಾರೆ JB ಪಾರ್ದಿವಾಲಾ ಅವರು, ಯಾವ ಗ್ರೌಂಡ್ನಲ್ಲಿ ಈತನಿಗೆ ಜಾಮೀನು ಕೊಟ್ಟಿದ್ದೀರಿ, ಇಷ್ಟೊಂದು ಸಾಕ್ಷ್ಯಗಳ ಕಣ್ಣೆದುರಿಗೆ ರಾಚ್ತಾ ಇದ್ದಾವೆ ನನಗೆ, ಇಂಥ ಓಪನ್ ಆ್ಯಂಡ್ ಶಟ್ ಕೇಸಲ್ಲಿ ಅದು ಯಾವುದ್ರ ಜಡ್ಜು ಬೆಂಗಳೂರು ಹೈಕೋರ್ಟಲ್ಲಿ ಈ ರೀತಿ ಬೇಲ್ ಕೊಟ್ಟಿದ್ದಾರೆ, ಏನು ನಾಚಿಕೆ ಆಗಲ್ವಾ ನಿಮಗೆ ಅಂತ ಉಗಿತಾರೆ. ಆವಾಗಲೇ 90% ಡಿಸೈಡ್ ಆಗಿ ಹೋಗಿತ್ತು. ಅವತ್ತೇ ಇವರು ಆರ್ಡ್ರ್ ಮಾಡಿಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದಾದ ಮೇಲೆ ಇವರೆಲ್ಲರಿಗೂ ಸ್ಟೇಟ್ಮೆಂಟ್ ಮಾಡಿ ಅಂತ ಇವರು ಲಾಯರ್ಗೆ ಹೇಳಿದರು. ಸ್ಟೇಟ್ಮೆಂಟ್ ಮಾಡಿ ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡಿ ಅಂತ. ಸ್ಟೇಟ್ಮೆಂಟನ್ನು ಫೈಲ್ ಮಾಡಿಸಲಾಯಿತು. ಅದಾದ ಮೇಲೆ ಆದೇಶವನ್ನು ಕಾಯ್ದಿರಿಸಲಾಯಿತು. ಅಂದರೆ ಪೋಸ್ಟ್ಪೋನ್ಮೆಂಟ್ ಆಫ್ ಹಿಸ್ ಇಂಪ್ರಿಸನ್ಮೆಂಟ್, ದರ್ಶನ್ ಜೈಲಿಗೆ ಹೋಗುವ ಸಮಯವನ್ನು ಮುಂದೂಡಲಾಯಿತೇ ವಿನಃ ಜೈಲಿನಿಂದ ಆತ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಕೊನೆಗೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಜಡ್ಜ್ ಬಂದು ಕೂತ್ಕೋತಾರೆ, ಹೇಳ್ತಾರೆ 7 ಜನರು ವಾಪಸ್ ಅವರವರ ಜೈಲಿಗೆ ಹೋಗಬೇಕು ಅಂತಾರೆ. ಅಷ್ಟೇ ಅಲ್ಲ, ಯಾವ ಇವರ ಒಳಗಡೆ ಜೈಲಿನ ಹೊರಗೆ ಇವರ ವಿಲಾಸಿ ಜೀವನ ನಡೀತಾ ಇದೆಯೋ ಅದಕ್ಕೆ ಕಡಿವಾಣ ಹಾಕಬೇಕು. ಯಾರಿಂಥ ಕೃತ್ಯಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಅಂಥ ಜೈಲಿನ ಸೂಪ್ರಿಡೆಂಟನ್ನು ತಕ್ಷಣದಲ್ಲಿ ಸಸ್ಪೆಂಡ್ ಮಾಡಿ, ಇನ್ನು ಮುಂದೆ ಇಂಥ ಚಟುವಟಿಕೆಗಳು ನಡೆದದ್ದೇ ಆದರೆ ಬರೀ ಫೋಟೋ ಕಂಡ್ರೆ ಸಾಕು, ಅವ್ರ ಮೇಲೆ ಕಾನೂನು ರೀತ್ಯ ನಾವು ಕ್ರಮ ಕೈಗೊಳ್ತೀವಿ ಅಂತ ಜಡ್ಜ್ ಮಹೋದಯ್ ಹೇಳ್ತಾರೆ. ಆ ಕಡೆ ದರ್ಶನ್ನು ತಮಿಳ್ನಾಡಿಗೆ ಹೋಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಒಳಗೂ ಮೈಸೂರಿನ ಟಿ ನರಸೀಪುರ ರೋಡಲ್ಲಿರುವಂಥ ಅವ್ರು ಸ್ಟಡ್ ಫಾರ್ಮಲ್ಲಿದ್ದರು. ಅನೀಶ್ ಸ್ಟಡ್ ಫಾರ್ಮ್ ಅಂತೆ ಮಗನ ಹೆಸರಲ್ಲಿ ಮಾಡಿದ್ದಾರೆ. ಪ್ರಾಣಿ ಪ್ರಿಯ, ಆದರೆ ಮೃಗೀಯ ವರ್ತನೆ ನೋಡಿ ಹೆಂಗಿದೆ, ಜೀವನದಲ್ಲಿ ಹೆಂಗಿರುತ್ತೆ ಅನ್ನೋದು ನೋಡ್ರಿ.
ಪ್ರಾಣಿ ಪ್ರಿಯ, ಆದರೆ ಮೃಗೀಯ ವರ್ತನೆ. ಈಕೆ ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾರೆ, ಬುಟಿಕ್ ಮಾಡಿದ್ದಾರೆ, ಪವಿತ್ರ ಗೌಡ. ಈಕೆ ಬೆಂಗಳೂರು ಜೈಲು, ಪರಪ್ಪನ ಅಗ್ರಹಾರ, ಆತ ಬಳ್ಳಾರಿ ಜೈಲು, ಸೆಂಟ್ರಲ್ ಜೈಲು, ಉಳಿದವರೆಲ್ಲ ಜೈಲು ಪಾಲು. ಅಂಥದ್ದೊಂದು ಆದೇಶ ಆಗತ್ತೆ. ಇದರಿಂದ ಕಂಡದ್ದೇನು? ಒಬ್ಬ ಸಾರ್ವಜನಿಕ ಜೀವನದಲ್ಲಿರೋ ವ್ಯಕ್ತಿ ತನ್ನ ನಟನೆಯ ಸಂದರ್ಭದಲ್ಲಿ ಹೇಗೆ ಹೀರೋಯಿಸಮ್ ಮೆರಿತ ಆದರ್ಶವನ್ನು ಹೇಳ್ತಾನೋ, ಹೇಗೆ ತನಗೆ ತಾನು ಶ್ರೀರಾಮಚಂದ್ರ ಅಂತ ತನ್ನನ್ನು ತಾನು ಬಿಂಬಿಸ್ಕೋತಾನೋ, ಹೇಗೆ ತಾನು ಬಡವರ ಬಂಧು ಅಂತ ಹೇಳ್ಕೋತಾನೋ, ಹೇಗೆ ದುಷ್ಟ ಶಿಕ್ಷಣೆ ಮಾಡ್ತೀನಿ, ಶಿಷ್ಟ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಬೋಗಸ್ ನಾಟಕವನ್ನು ಆಡ್ತಾನೋ, ನಿಜ ಜೀವನದಲ್ಲಿ ಅದರ ವ್ಯತಿರಿಕ್ತವಾಗಿದ್ದರೆ ನೀನು ಜೈಲು ಪಾಲಾಗ್ತೀಯ ಅಂತ ಹೇಳಲಿಕ್ಕೆ ಬಂದಂಥ ಜಡ್ಜ್ಮೆಂಟ್ ಇದು. ನನಗೇನು ದರ್ಶನ್ ಮೇಲೆ ಸಿಟ್ಟಿಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ. ಆತ ನನ್ನ ಸ್ನೇಹಿತನೂ ಅಲ್ಲ, ನನ್ನ ಶತ್ರುವೂ ಅಲ್ಲ. ಆತ ಒಬ್ಬ ನಟ ಮಾತ್ರ. ಒಪ್ಪಿದ ನಟ ಹೌದಲ್ವಾ ಹೇಳಬೇಕಾದ ಅಗತ್ಯತೆ ಇಲ್ಲ. ಆದರೆ ಆತ ಮಾಡಿರುವಂಥ ಇಷ್ಟು ದಿವಸದ ಕಾರಸ್ಥಾನಗಳಿದಾವಲ್ಲ, ಇಷ್ಟು ದಿವಸದ ಹಿಂಸರ ಜೀವನ ಇದೆಯಲ್ಲ, ಇಷ್ಟು ದಿವಸದ ಅವನ ಡೊಮೆಸ್ಟಿಕ್ ವೈಲೆನ್ಸ್ ಇದೆಯಲ್ಲ ನೋಡಿ. ಆತನ ಪತ್ನಿ ವಿಜಯಲಕ್ಷ್ಮಿ ಪ್ರಾರಂಭದಲ್ಲಿಯೇ ಈತನ ವಿರುದ್ಧ ಸಿಡಿದೆದ್ದಂಥ ಹೆಣ್ಮಗಳು. ಆಕೆ ಶಿವರಾಜ್ ಕುಮಾರ್ ಮನೆಗೆ ಹೋದರೆ ಶಿವಣ್ಣ ಯಾರ್ರಿ ನಮ್ಮ ವಿಷಯದಲ್ಲಿ ಬರಲಿಕ್ಕೆ ಅಂತಾರೆ. ರವಿಶಂಕರ್ ಗೌಡ ಬುದ್ಧಿ ಹೇಳಲಿಕ್ಕೆ ಹೋದರೆ ರವಿಶಂಕರ್ ಗೌಡ ಕೆನ್ನೆಗೆ ಹೊಡಿತಾರೆ ದರ್ಶನ್. ಯಾರು ಈತನಿಗೆ ಒಳ್ಳೆಯದನ್ನು ಹೇಳ್ತಾರೋ ಅವರ ವಿರುದ್ಧ ಸಿಡಿದದ್ದಂಥ ವ್ಯಕ್ತಿ ದರ್ಶನ್, ನೆನ್ಪಿಟ್ಕೊಳ್ಳಿ. ಆಮೇಲೆ ಪ್ರತಿ ಬಾರಿಯೂ ಒಂದು 4 ಜನ ಮಧ್ಯವರ್ತಿಕೆ ಇದರಲ್ಲಿ ಬಚ್ಚಲಲ್ಲಿ ಜಾರಿ ಬಿದ್ದೆ, ಅಲ್ಲಿ ಬಿದ್ದೆ, ಇಲ್ಲಿ ಬಿದ್ದೆ ಅಂತ ಹೇಳ್ಕೊಂಡು ಆತನ ಹೆಂಡತಿ ಈತನ ರಕ್ಷಣೆ ಮಾಡಿದ್ದಾರೆ. ಇದರಲ್ಲಿ ಭಾಳ ದೊಡ್ಡ ಪಾತ್ರ ಯಾರ್ದು ಅಂದ್ರೆ ದರ್ಶನ್ ಜೊತೆ ವಿಜಯಲಕ್ಷ್ಮಿದು ಕೂಡ. ಆಕೆ ಏನಾದರೂ ನಿಯತ್ತಾಗಿ ಈತನಿಗೆ ಸರಿಯಾಗಿ ದಾರಿಯಲ್ಲಿಟ್ಟಿದ್ರೆ ಇವತ್ತು ದರ್ಶನ್ ಈ ಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟೇ ಜವಾಬ್ದಾರಿ ಈತನ ತಾಯಿಗೂ ಕೂಡ ಇರುತ್ತೆ. ಏಕೆಂದರೆ ಮಗ ಹಾದಿ ತಪ್ಪಿದಾಗ ಕೂದು ಹಿಡಿದು ಎಳ್ಕೊಂಬಂದು ಸರಿ ಮಾಡಬೇಕಾದ ಕೆಲಸ ತಾಯಿಗಿರುತ್ತೆ. ಅಂದರೆ ಒಂದು ಕುಟುಂಬದ ಸದಸ್ಯರ ಪಾತ್ರ, ಆತ ಅದನ್ನು ಮೀರಿ ದಾಟಿದ್ದ ಅದು ಬೇರೆ ವಿಚಾರ. ಸದಸ್ಯರ ಪಾತ್ರ ಕೂಡ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಾಳ ಪ್ರಮುಖ ಆಗುತ್ತೆ. ಎಷ್ಟರ ಮಟ್ಟಿಗೆ ಎಷ್ಟು ಶೇಕಡಾವಾರು ಅದನ್ನು ಹೇಳಲಾರೆ, ಏಕೆಂದರೆ ಖಾಸಗಿಯಾಗಿ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಗೊತ್ತಿರೋ ವಿಚಾರ ಆದರೂ ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಧರ್ಮರಾಜನ ಪಾತ್ರ ಮಾಡ್ತಾ ಮಾಡ್ತಾ ದುರ್ಯೋಧನನ ಹಾಗೆ ವರ್ತಿಸಿದರೆ, ದುಶ್ಯಾಸನ ಹಾಗೆ ವರ್ತಿಸಿದರೆ, ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡ್ತಾ ಮಾಡ್ತಾ ಒಬ್ಬ ದುಷ್ಟನ ರೀತಿಯಲ್ಲಿ ನಡ್ಕೊಂಡ್ರೆ ಈ ವ್ಯವಸ್ಥೆಯಲ್ಲಿ ಆತ ಜೈಲಿಗೆ ಹೋಗಬೇಕು. ಅದು ಇತರರಿಗೂ ಕೂಡ ಮಾದರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.